ವೀಕ್ಷಕರೇ, ವಿ.ಕೆ. ಡಿಜಿಟಲ್ ನ್ಯೂಸ್ ಚಾನಲ್ ದ್ವಾರ ಇಂದು ರಾಜ್ಯದ ದೇಶದ ಶೈಕ್ಷಣಿಕ ವಿದ್ಯಮಾನಗಳ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ನಾನು ಯಲಹಂಕದ ಕೆ.ಎಸ್. ವಿಜಯಕುಮಾರ್. ಮೊಟ್ಟಮೊದಲೇ ಭಾರತದಲ್ಲಿ ಮೊದಲ ಡಿಜಿಟಲ್ ವಿಶ್ವವಿದ್ಯಾಲಯ ಕೇರಳದಲ್ಲಿದೆ ಮತ್ತು ಭಿಕ್ಷುಕರೇ ಇಲ್ಲದ ನಗರ ಭಾರತದಲ್ಲಿ ಇಂದೂನಲ್ಲಿದೆ. ಪ್ರಪ್ರಥಮ ವಿಶ್ವದ ಎ.ಐ. ಕೃತಕ ಬುದ್ಧಿಮತ್ತೆ ಸಿನಿಮಾ ಕನ್ನಡದಲ್ಲಿ ಬಂದಿದೆ ಮತ್ತು ಕರ್ನಾಟಕ ರಾಜ್ಯದ ನಿವೃತ್ತ ನೌಕರರಿಗೆ ಒಂದು ವಿಮಾ ಪಿಂಚಣಿ ಅಥವಾ ವಿಮಾ ಯೋಜನೆ, ಆರೋಗ್ಯ ಯೋಜನೆಯನ್ನು ಸಂಧ್ಯಾ ಕಿರಣ ಎಂಬ ಹೆಸರಿನಲ್ಲಿ ನಗದು ರಹಿತ ಚಿಕಿತ್ಸೆಯನ್ನು ನಿವೃತ್ತ ನೌಕರರಿಗೆ ಮತ್ತು ಕುಟುಂಬ ವರ್ಗದವರಿಗೆ ನೀಡುವ ಯೋಜನೆ ಸರ್ಕಾರದ ಮುಂದೆ ಇದೆ. ಮತ್ತೊಂದು, ರಾಜ್ಯದಲ್ಲಿ ಕಾನೂನು ವಿಶ್ವವಿದ್ಯಾಲಯ, ಇಲ್ಲಿ 108 ಕಾಲೇಜುಗಳು ನಿರ್ವಹಣೆ ಮಾಡ್ತಾಯಿದೆ. ಕಾನೂನು ವಿಶ್ವವಿದ್ಯಾಲಯದ ಅಡಿಯಲ್ಲಿ 108 ಕಾನೂನು ಕಾಲೇಜುಗಳು ಈಗಾಗಲೇ ಕೆಲಸ ಮಾಡ್ತದೆ. 32 ಕಾಲೇಜುಗಳು ಅನುಮತಿಗಾಗಿ ಒಂದು ಬೇಡಿಕೆಯನ್ನಿಟ್ಟಿದೆ. 66 ಕಾಲೇಜುಗಳು ಅನುಮತಿ ಮತ್ತೆ ಕಾಯ್ತಾ ಇದ್ದಾರೆ. ಇಲ್ಲಿ ವಕೀಲ ವೃತ್ತಿಗೆ ಬೇಡಿಕೆ ಜಾಸ್ತಿ ಆಗ್ತಾ ಇದೆ. ಕರ್ನಾಟಕದಲ್ಲಿ ವಕೀಲರ ವೃತ್ತಿ, ವಕೀಲರ ಒಂದು ನ್ಯಾಯಾಲಯದ ಸಲಹೆಗಾರರ ಬೇಡಿಕೆ ಹೆಚ್ಚಾಗ್ತಾ ಇದೆ. ಇದು ತುಂಬ ಒಂದು ಸಂತೋಷದ ವಿಷಯ. ಮತ್ತೊಂದು, ರಾಜ್ಯದಲ್ಲಿ ಸದ್ಯದಲ್ಲಿಯೇ ಒಂದು ಗಣತಿ ಕಾರ್ಯಕ್ರಮ ನಡೆಯುತ್ತೆ. ಈ ಗಣತಿ ಕಾರ್ಯಕ್ರಮದಲ್ಲಿ ಶಿಕ್ಷಕರನ್ನು ಬಳಸುವುದಿಲ್ಲ ಎಂದು ಮಾನ್ಯ ಶಿಕ್ಷಣ ಸಚಿವರು ಒಂದು ಸೂಚಿಸಿರ್ತಾರೆ. ಗುತ್ತಿಗೆ ಆಧಾರದ ಮೇಲೆ ನಾವು ಬೇರೆ ನೌಕರನ್ನ ತಗೊತೀವಿ ಅಂತ ಹೇಳ್ತಾ ಇದ್ದಾರೆ. ರಾಜ್ಯಾದ್ಯಂತ ಮತ್ತೊಂದು ಸಿಹಿ ಸುದ್ದಿ, ರಾಜ್ಯದ ಎಲ್ಲ ಇಲಾಖೆಗಳಲ್ಲಿ ಕಾಂಟ್ರಾಕ್ಟ್ ನೌಕರರಿದ್ದಾರೆ. ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ. ಈ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಕ್ಕಂಥ ಸರ್ಕಾರದ ಎಲ್ಲ ಇಲಾಖೆ ನೌಕರಿಗೆ ಸರ್ಕಾರ ಒಂದು ಸಿಹಿ ಸುದ್ದಿ ಕೊಟ್ಟಿದೆ. 5 ಲಕ್ಷದ ತನಕ ಒಂದು ನಗದು ರಹಿತ ಚಿಕಿತ್ಸೆಯನ್ನು ನೀಡ್ತಾ ಇದೆ. ನಗದು ರಹಿತ ಆರೋಗ್ಯ ಸೇವೆ ಚಿಕಿತ್ಸಾ ಸೌಲಭ್ಯವನ್ನು 5 ಲಕ್ಷದವರೆಗೆ ಉಚಿತವಾಗಿ ಈ ಗುತ್ತಿಗೆ ನೌಕರಿಗೆ ನೀಡ್ತಾ ಇದ್ದಾರೆ. ಮಾಸಿಕ 100 ಕಂತನ್ನು ಕಟ್ಟಿಸಿಕೊಂಡು ತಿಂಗಳಿಗೆ 100 ರೂಪಾಯಿ ನಾವು ಕಟ್ಟಬೇಕಾಗತ್ತೆ. ಈ 100 ರೂಪಾಯಿ ಕಟ್ಟಿಸಿಕೊಂಡು 5 ಲಕ್ಷವರೆಗೆ ಒಂದು ಈ ಗುತ್ತಿಗೆ ನೌಕರಿಗೆ ವಿಮಾ ಸೌಲಭ್ಯ, ಒಂದು ಆರೋಗ್ಯ ವಿಮೆ ಅಥವಾ ನಗದು ರಹಿತ ಚಿಕಿತ್ಸೆ ಕೊಡ್ತಾ ಇದ್ದಾರೆ. ಇದು ತುಂಬ ಅನುಕೂಲಕರವಾಗಿದೆ. ಹಾಗೆ ಮತ್ತೊಂದು ಸುದ್ದಿ, ನಮ್ಮಲ್ಲಿ ಸುಳ್ಳು ಸುದ್ದಿ, ಎಲ್ಲ ಮಾಧ್ಯಮದವರು ಇದನ್ನು ಗಮನಿಸಲೇಬೇಕು. ಏಕೆಂದರೆ ಇವತ್ತು ಸೋಷಿಯಲ್ ಮೀಡಿಯಾ, ಅನೇಕ ಯೂಟ್ಯೂಬರವರು ತಮ್ಮ ಇಚ್ಛೆಗೆ ತಕ್ಕಂತೆ ಸುದ್ದಿಯನ್ನು ಬಿತ್ತರಿಸ್ತಾ ಇದ್ದಾರೆ. ಈ ಬಿತ್ತರಿಸುವುದಕ್ಕೆ ಕಡಿವಾಣ ಹಾಕಲು, ಸುಳ್ಳು ಸುದ್ದಿ ಪ್ರಕಟಣೆಗೆ ಕಡಿವಾಣ ಹಾಕಲು ಕರ್ನಾಟಕ ರಾಜ್ಯದಲ್ಲಿ ಒಂದು ಹೊಸ ವಿಧೇಯಕ ಜಾರಿಗೆ ತರ್ತಾ ಇದೆ. ಯಾರು ಸುಳ್ಳು ಸುದ್ದಿ ಬಿತ್ತರಿಸ್ತಾರೆ 7 ವರ್ಷಗಳ ಕಾಲ ಕಾರಾಗೃಹ, ಜೈಲು ಶಿಕ್ಷೆ ಆಗತ್ತೆ. 10 ಲಕ್ಷದವರೆಗೆ ಒಂದು ದಂಡ, ನಗದು ರೂಪದಲ್ಲಿ ದಂಡವನ್ನು ಕಟ್ಟಬೇಕಾಗತ್ತೆ. ಆಡಿಯೋ ಆಗಲಿ ವಿಡಿಯೋ ಆಗಲಿ ವಿಷಯಗಳನ್ನು ತಿರುಚುವುದು, ವಿಷಯಗಳನ್ನು ತಪ್ಪಾಗಿ ಅರ್ಥೈಸುವುದು, ದಾಖಲೆ ಇಲ್ಲದೆ ಸುದ್ದಿಗಳನ್ನು ಬಿತ್ತರಿಸುವುದು, ಇದು ಮಾಡಿದರೆ ಇಂತಹ ಒಂದು ಚಾನಲ್ ಅಥವಾ ಯೂಟ್ಯೂಬ್ ಜಾಲತಾಣ, ಸೋಷಿಯಲ್ ಮೀಡಿಯಾ ಯಾರೇ ಆಗಲಿ ಇವರಿಗೆ ಕಡಿವಾಣ ಹಾಕೋದಕ್ಕೆ ಕರ್ನಾಟಕ ಸರ್ಕಾರ ಮುಂದೆ ಬಂದಿದೆ. ಇದು ಎಲ್ಲರೂ ಎಚ್ಚೆತ್ತುಕೊಳ್ಳಬೇಕು. ವಿಷಯಗಳನ್ನು ಅರ್ಥೈಸಿಕೊಳ್ಳದೆ
ಒಬ್ಬರ ವಿಷಯವನ್ನು ತಿರುಚುವುದು, ತಮಗೆ ಇಷ್ಟ ಬಂದಾಗೆ ಆ ಹೇಳಿಕೆಗಳನ್ನು ತಿರುಚುತ್ತಾರೆ. ಇಂತಹ ಪ್ರಕರಣಗಳು ಕಂಡು ಬಂದರೆ, ದಾಖಲೆಯೇ ಇಲ್ಲದೆ ವಿಷಯಗಳನ್ನು ಪ್ರಕಟಿಸಿದರೆ, ಅದನ್ನು ಮಾತನಾಡಿದರೆ, ತಮ್ಮ ಯೂಟ್ಯೂಬ್ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದರೆ ಅಂಥವರಿಗೆ ದಂಡ ಕಾದಿದೆ. ಇದು ತುಂಬ ಗಂಭೀರವಾದ ವಿಷಯ. ಎಲ್ಲರೂ ಎಚ್ಚೆತ್ತು ಜವಾಬ್ದಾರಿಯನ್ನು ಕರ್ತವ್ಯ ಮಾಡಬೇಕು. ಹಾಗೆ ನಮ್ಮ ಒಂದು ಶಾಲಾ ಪ್ರವೇಶ ಮಿತಿ ಹೆಚ್ಚು ಮಾಡಿದೆ. ಇಂಗ್ಲೀಷ್ ಮಾಧ್ಯಮದಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಅದರಿಂದ ಈ ಹಿಂದೆ 1ನೇ ತರಗತಿಯಿಂದ 10ನೇ ತರಗತಿಗೆ ಒಂದು ತರಗತಿಗೆ 30 ವಿದ್ಯಾರ್ಥಿಗಳು ಮಿತಿ ಇತ್ತು. ಈಗ 50 ವಿದ್ಯಾರ್ಥಿಗಳನ್ನು ಮಾಡಿದ್ದಾರೆ. 50 ವಿದ್ಯಾರ್ಥಿಗಳನ್ನು ಒಂದು ತರಗತಿಗೆ ಸೇರಿಸ್ಕೊಳ್ಳೋದು. ಕರ್ನಾಟಕ ಪಬ್ಲಿಕ್ ಶಾಲೆ, ಬೆಂಗಳೂರು ಪಬ್ಲಿಕ್ ಶಾಲೆ, ಪ್ರಧಾನಮಂತ್ರಿಗಳ ಶಾಲೆಗಳು, PMC ಶಾಲೆ ಅಂತೇನು ಕರಿತೀವಿ, ಇಲ್ಲಿ ವಿಭಾಷೆ ಇಂಗ್ಲೀಷ್ ಮತ್ತು ಕನ್ನಡ ಮಾಧ್ಯಮದಲ್ಲಿ ಬೋಧನೆ ಆಗುತ್ತೆ. ಮಕ್ಕಳ ಸಂಖ್ಯೆ ಹೆಚ್ಚಾಗ್ತಾ ಇದ್ದಾರೆ. ಆದ್ದರಿಂದ 50 ಒಂದು ತರಗತಿಗೆ ಮಿತಿಯನ್ನು ಸರ್ಕಾರ ಮಾಡಿದೆ. ಇದು ತುಂಬ ಸಂತೋಷ. ಹಾಗೆ ಪ್ರೌಢಶಾಲೆ ಒಂದು ಶಿಕ್ಷಕರಿಗೆ ಒಂದು ಆದೇಶ ಬಂದಿದೆ. 60% ಕಮ್ಮಿ ಇದ್ದರೆ ಅಂತಹ ಶಿಕ್ಷಕರಿಗೆ ವಾರ್ಷಿಕ ವೇತನ ತಡೆಯುವುದು. ಸತತವಾಗಿ 3 ವರ್ಷಗಳ ಕಾಲ ಈ ಒಂದು SLC ಫಲಿತಾಂಶ 50ಕ್ಕಿಂತ ಕಡಿಮೆ ಬಂದರೆ ಅನುದಾನಿತ ಶಾಲೆಗಳಿಗೆ ಒಂದು ಗ್ರ್ಯಾಂಟ್ ಏನಿದೆ, ಆ ಗ್ರ್ಯಾಂಟನ್ನು, ವೇತನ ಅನುದಾನವನ್ನು ತಡೆ ಹಿಡಿಯುವ ಕ್ರಮವನ್ನು ಸರ್ಕಾರ ಮುಂದೆ ಬಂದಿದೆ. ಸಾಮಾನ್ಯವಾಗಿ ಪ್ರೌಢಶಾಲಾ ಶಿಕ್ಷಕರು SLC ಪರೀಕ್ಷೆ ಫಲಿತಾಂಶಕ್ಕೆ ಒಬ್ಬರೇ ಹೊಣೆಗಾರಿಕೆ ಆಗೋದಿಲ್ಲ. ಏಕೆಂದರೆ ಪ್ರತಿಯೊಬ್ಬ ಶಿಕ್ಷಕರು ತಮ್ಮ ಶಾಲೆಯ ಕೀರ್ತಿ, ತಮ್ಮ ವಿಷಯದ ಬಗ್ಗೆ ಹೆಚ್ಚು ಫಲಿತಾಂಶ ಬರಬೇಕು ಅಂತ ವಿಶೇಷ ತರಗತಿಗಳನ್ನು ಮಾಡ್ತಾರೆ. ರಜಾ ಅವಧಿಯಲ್ಲಿ ತರಗತಿ ಮಾಡಿದ್ದಾರೆ. ಹಲವಾರು ತಮ್ಮದೇ ಆದ ಕಾರ್ಯಯೋಜನೆಗಳಿಂದ ಪರೀಕ್ಷೆ ಫಲಿತಾಂಶ ಸುಧಾರಣೆಗೆ ಪ್ರಯತ್ನ ಪಟ್ಟಿದ್ದಾರೆ. ಆದರೆ ಸರ್ಕಾರದ ಆದೇಶ ತುಂಬ ಗಂಭೀರವಾದದ್ದು. ಆದೇಶವನ್ನು ಸರ್ಕಾರ ಕೂಡಲೇ ವಾಪಸ್ ಪಡಿಬೇಕು ಮತ್ತು ಶಿಕ್ಷಕರಿಗೆ ಇನ್ನೂ ಉತ್ತಮವಾಗಿ ನೀಡಲು ಒಂದು ಪರೀಕ್ಷಾ ಫಲಿತಾಂಶಕ್ಕೆ ಸೂಕ್ತ ಮಾರ್ಗದರ್ಶನವನ್ನು ಮಾಡುವುದು. ಶಾಲೆಗಳಲ್ಲೂ ಸಹ ಗುಂಪುಗಾರಿಕೆ ಇದೆ. ಶಿಕ್ಷಕರ ಮಧ್ಯೆ ವೈಮನಸ್ಯ ಇದೆ. ಶಾಲಾ ಆಡಳಿತ ಮಂಡಳಿಗಳು ಕೂಡ ಈ ತಮ್ಮ ಒಂದು ಶಿಕ್ಷಕರಿಗೆ ನಾನಾ ವಿಧವಾದ ಒಂದು ತೊಂದರೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಇದನ್ನು ತಡಿಬೇಕು ಅಂದರೆ ಶಿಕ್ಷಣದಲ್ಲಿ ಈ ಒಂದು ಆದೇಶ ಹೋಗಬೇಕು ಅಂತ ಮತ್ತೊಂದು ಪ್ರಶ್ನೆ ಆಗಿದೆ. ಹಾಗೆ ಈ ಒಂದು ಪರೀಕ್ಷಾ ವಿಭಾಗದಲ್ಲಿ ಯಾರು ಕೆಲಸ ಮಾಡ್ತಾರೆ, ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಮತ್ತು ಅದರ ಸಂಬಂಧಪಟ್ಟ ಸಂಯುಕ್ತ ಕಾಲೇಜುಗಳಲ್ಲಿ ಯಾರು ಪರೀಕ್ಷಾ ವಿಭಾಗದಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಅಂತಹ ನೌಕರರ ಮಕ್ಕಳ ಮಾಹಿತಿಯನ್ನು ಕೇಳಿದೆ. ಪರೀಕ್ಷೆ ಫಲಿತಾಂಶ ಪಾರದರ್ಶಕವಾಗಬೇಕು, ಯಾವುದೇ ಅಲ್ಲಿ ಒಂದು ಅವ್ಯವಹಾರ ಆಗಬಾರ್ದು ಅಂತ ಪರೀಕ್ಷಾ ವಿಭಾಗದಲ್ಲಿ ಕೆಲಸ ಮಾಡ್ತಕ್ಕಂಥ ನೌಕರರ ಮಕ್ಕಳ ಮಾಹಿತಿ, ಯಾವ್ಯಾವ ಕಾಲೇಜಲ್ಲಿ ಓದ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿಯನ್ನು ಬೆಂಗಳೂರು ವಿಶ್ವವಿದ್ಯಾಲಯ ಕೇಳಿದೆ. ತುಂಬ ಸೂಕ್ತವಾದದ್ದು. ಹಾಗೆ ಮತ್ತೊಂದು, ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಓದ್ತಕ್ಕಂಥ ಎಲ್ಲ ಮಕ್ಕಳಿಗೆ, ಎಲ್ಲ ವಿದ್ಯಾರ್ಥಿಗಳಿಗೆ ವಿಮಾ ಸೌಲಭ್ಯವನ್ನು ಸರ್ಕಾರ ನೀಡಬೇಕು ಮತ್ತು ಅದಕ್ಕೆ ಕಾಲೇಜಲ್ಲಿ ಸೇರುವಾಗಲೇ ಆ ವಿಮಾ ಖರ್ಚನ್ನು ಬೆಂಗಳೂರು ವಿಶ್ವವಿದ್ಯಾಲಯವು ವಿದ್ಯಾರ್ಥಿಗಳ ಶುಲ್ಕದಲ್ಲಿಯೇ ಕಟ್ಟಿಸಿಕೊಳ್ಳೋದಕ್ಕೆ ಒಂದು ಸಿಂಡಿಕೇಟ್ ತೀರ್ಮಾನ ಮಾಡಿದೆ. ಅನೇಕ ಕಾರಣ ಇದೆ ವಿದ್ಯಾರ್ಥಿಗಳ ಸಾವಿಗೆ, ಇದು ಕೂಡ ಉಪಯುಕ್ತವಾಗಿದೆ. ಮತ್ತೊಂದು ಗಂಭೀರವಾದ ಸಮಸ್ಯೆ ಏನಪ್ಪ ಅಂದರೆ, ನಮ್ಮಲ್ಲಿ ಒಂದು ಅಧ್ಯಯನ ಆಯಿತು, ಹಾರ್ಟ್ ಅಟ್ಯಾಕ್ ಯಾಕಾಗತ್ತೆ ಮಕ್ಕಳಿಗೆ ಅಂತ. ನಮ್ಮ ಧಾರವಾಡದ ಕಿಮ್ಸ್ ಆಸ್ಪತ್ರೆಯವರು ಒಂದು ಪ್ರಯೋಗವನ್ನು ಮಾಡಿದ್ದಾರೆ. ಪ್ರಯೋಗದಲ್ಲಿ 6 ಜಿಲ್ಲೆಗಳಲ್ಲಿ 8ರಿಂದ 10ನೇ ತರಗತಿ ವಿದ್ಯಾರ್ಥಿಗಳ ಸಂಶೋಧನೆಗೆ ಒಳಪಡಿಸಿದ್ದಾರೆ. ಮುಕ್ತವಾದ ಪಠ್ಯೇತರ ಚಟುವಟಿಕೆಗಳು ಮಾಡ್ತಾ ಇಲ್ಲ, ಮೊಬೈಲ್ ಕೀಲಿಗೆ ಒಳಗಾಗಿದ್ದಾರೆ. ಆದ್ದರಿಂದ ಮಕ್ಕಳಲ್ಲಿ ಹೃದಯಾಘಾತ ಹೆಚ್ಚಾಗ್ತದೆ. 30 ಜನ ವಿದ್ಯಾರ್ಥಿಗಳ ಪೈಕಿ 26 ವಿದ್ಯಾರ್ಥಿಗಳಿಗೆ ಒಂದು ರಕ್ತದ ಒತ್ತಡ ಇದೆ, ಮಧುಮೇಹ ಇದೆ ಮತ್ತು ಹೃದಯಾಘಾತದ ಚಿಹ್ನೆಗಳು ಕಂಡು ಬರ್ತಾ ಇದೆ. ಇದನ್ನು
ವರದಿಯನ್ನು ಸರ್ಕಾರಕ್ಕೆ, ಶಿಕ್ಷಣ ಇಲಾಖೆಗೆ ಮತ್ತು ವೈದ್ಯಕೀಯ ಇಲಾಖೆಗೆ ಆ ಸಂಶೋಧನಾ ತಂಡ ಕಳಿಸಿದ್ದಾರೆ. ಸರ್ಕಾರ ಇದನ್ನು ತಕ್ಷಣವೇ ಗಮನಿಸಿ ಸೂಕ್ತವಾದ ಒಂದು ಮಾರ್ಗದರ್ಶನವನ್ನು ಮಾಡಬೇಕಾಗತ್ತೆ. ಹಾಗೆ ನಮ್ಮಲ್ಲಿ ಅತ್ಯಂತ ಇದು ವಿಷಾದವಾದ ಅಂದರೆ ಈ ಸಾಮಾನ್ಯವಾಗಿ ಈ ಕಾಲೇಜುಗಳಲ್ಲಿ PUC ಮತ್ತು 12ನೇ ತರಗತಿ ಎಲ್ಲ ವಿದ್ಯಾರ್ಥಿಗಳಿಗೆ ಅಂಕಗಳ ಕಾರಣಕ್ಕಾಗಿ ಒಂದು ಶಿಕ್ಷಕರನ್ನು ದಾಖಲು ಮಾಡ್ತಾ ಇದ್ದಾರೆ. PUC 12ನೇ ತರಗತಿಯಲ್ಲಿ ಒಂದು ಆತಂಕವಾದ ವಿಷಯ. ಈ ಆತಂಕವಾದ ವಿಷಯ ಎಂದರೆ ಒಂದು ತುಂಬ ದುಃಖ, ತುಂಬ ಒಂದು ನೋವಿನ ವಿಷಯ. ಮಹಾರಾಷ್ಟ್ರದ ಸಾಂಗ್ಲಿ ಜಿಲ್ಲೆಯ ಒಂದು ಹಳ್ಳಿಯಲ್ಲಿ ಒಬ್ಬ ಶಿಕ್ಷಕ PUC ಪರೀಕ್ಷೆಯಲ್ಲಿ ಕಡಿಮೆ ಅಂಕ ಬಂದಿದೆ ಎಂಬ ಕಾರಣಕ್ಕಾಗಿ ಸಾಧನಾ ಎಂಬ ತಮ್ಮ ಮಗಳನ್ನೇ ಕ್ರೌರ್ಯದಿಂದ ಕೊಂದಿದ್ದಾರೆ. ಕೇವಲ ಅಂಕ ಕಡಿಮೆ ಉದ್ದೇಶಕ್ಕಾಗಿ. ಅವರು ಸ್ವತಃ ಶಿಕ್ಷಕರಾಗಿದ್ದಾರೆ, ಭೋಸ್ಲೆ ಅಂತ. ಅವರು ತಮ್ಮ ಮಗಳು PUCಯಲ್ಲಿ ಕಡಿಮೆ ಬಂತು ಎಂಬ ಕಾರಣಕ್ಕಾಗಿ ಹೊಡೆದು ಆಕೆಯನ್ನು ಕೊಂದಿದ್ದಾರೆ. ಕಲಿಕಾ ಸಾಮರ್ಥ್ಯ ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿ ಇರುತ್ತೆ. ಇದನ್ನು ಅರಿಯದೆ ಸ್ವತಃ ತಂದೆಯೇ ಒಬ್ಬ ಶಿಕ್ಷಕರಾಗಿ ತಮ್ಮ ಮಗಳನ್ನು ಹತ್ಯೆ ಕೊಂದಿದ್ದಾರೆ. ಇದಂತಹ ಕ್ರೌರ್ಯ ನಿಜಕ್ಕೂ ತುಂಬ ಬೇಸರ. ತುಂಬ ಮಕ್ಕಳ ಶಿಕ್ಷಣ, ಒಬ್ಬ ತಂದೆಯಾಗಿ ಒಬ್ಬ ಶಿಕ್ಷಕನಾಗಿ ಈ ಒಂಥರ ಕ್ರೌರ್ಯವಾದ ಹಿಂಸೆ ಮಾಡಿದ್ದು ತುಂಬ ಖಂಡನೀಯ. ಮತ್ತು ಪ್ರಸಕ್ತ ಶೈಕ್ಷಣಿಕ ಸಾಲದಲ್ಲಿ 1ನೇ ತರಗತಿಯಿಂದ 10ನೇ ತರಗತಿ ಓದ್ತಕ್ಕಂಥ ಎಲ್ಲ ಹೆಣ್ಣು ಮಕ್ಕಳು, ಗಂಡು ಮಕ್ಕಳಿಗೆ ಶೂ ಮತ್ತು ಸಾಕ್ಸನ್ನು ಕೊಡ್ತಾ ಇದ್ದಾರೆ ಉಚಿತವಾಗಿ. 1ನೇಯಿಂದ 5ನೇ ತರಗತಿಗೆ 265 ರೂ ಒಂದು ಶೂ ಸಾಕ್ಸ್ ಕೊಡ್ತಾರೆ. 6ರಿಂದ 8ನೇ ತರಗತಿಯವರೆಗೆ 225 ರೂ ಒಳಗಡೆ ಕೊಡ್ತಾ ಇದ್ದಾರೆ. 9, 10ನೇ ತರಗತಿಗೆ 350 ರೂ ಈ ಒಂದು ಸಾಕ್ಸನ್ನು ಕೊಡ್ತಾ ಇದ್ದಾರೆ. ಶೂ ಮತ್ತು ಸಾಕ್ಸು ಉಚಿತವಾಗಿ ಪ್ರಸಕ್ತ ಸಾಲಿನಲ್ಲಿ 30 ದಿನದ ಒಳಗಾಗಿ ಈ ಒಂದು ಕಾರ್ಯವನ್ನು ಪೂರ್ಣ ಮಾಡಬೇಕು ಅಂತ ಶಿಕ್ಷಣ ಇಲಾಖೆ ಆದೇಶವನ್ನು ಕೊಟ್ಟಿದೆ. ಮತ್ತೊಂದು ನಮ್ಮಲ್ಲಿ ಏನಾಗಿದೆ ಅಂದರೆ ಸೀಟ್ ಬ್ಲ್ಯಾಕ್ ಮಾಡ್ತಾರೆ. ಈ CET ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಸೀಟ್ ಬ್ಲ್ಯಾಕ್, ಇದನ್ನು ತಡೆಯೋದಕ್ಕೋಸ್ಕರ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ, ಕರ್ನಾಟಕ ಎಜುಕೇಷನ್ ಅಥಾರಿಟಿಯವರು OTP ಮೂಲಕ, ಫೇಸ್ ರೆಕಾಗ್ನಿಷನ್ ಮೂಲಕ ಈ ಒಂದು ಹೊಸ ವಿಧಾನವನ್ನು ಮಾಡ್ತಾ ಇದ್ದಾರೆ. ಈ ವಿಧಾನದ ಮೂಲಕ ವಿದ್ಯಾರ್ಥಿಯನ್ನು ಬಿಟ್ಟು ಬೇರೆ ಯಾರು ಕೂಡ ಈ CET ಒಂದು ಪ್ರಕ್ರಿಯೆಯಲ್ಲಿ ಭಾಗವಹಿಸುವ ಹಾಗಿಲ್ಲ. ಇದು ಕೂಡ ಉತ್ತಮವಾದ ಒಂದು ದೇಶಕ್ಕೆ ಮಾದರಿ. ಈ ಮಹಾರಾಷ್ಟ್ರದ ಉನ್ನತ ಶಿಕ್ಷಣದ ಒಂದು ಮಂಡಳಿಯು, ಆಯೋಗವು ನಮ್ಮ ಹೇಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ಭೇಟಿ ನೀಡಿ ಇಲ್ಲಿನ ಕಾರ್ಯವೈಖರಿಯನ್ನು, ಇಲ್ಲಿನ ದಕ್ಷತೆಯನ್ನು ಅವರು ಪ್ರಶಂಸೆ ಮಾಡಿದ್ದಾರೆ. ಇದು ಕೂಡ ಒಂದು. ಹಾಗೆ ಕರ್ನಾಟಕ ರಾಜ್ಯದಲ್ಲಿ ಈ ಕರಕುಶಲ ಅಭಿವೃದ್ಧಿ ಮಂಡಳಿ ಅಂತ ಸರ್ಕಾರದ ವತಿಯಿಂದಿದೆ. ಶಿಲ್ಪಗುರು ಎಂಬತಕ್ಕಂಥ ಗುರುಕುಲವಿದೆ ಶಿವಮೊಗ್ಗದ ಸಾಗರದ ಸಮೀಪ. ಇಲ್ಲಿ 16ರಿಂದ 35 ವರ್ಷ ಒಳಗಿನವರಿಗೆ ಮರದ ಕೆತ್ತನೆಯಲ್ಲಿ ತರಬೇತಿ ಕೊಡ್ತಾರೆ. ಮಾಸಿಕವಾಗಿ 1500 ರೂ ಸ್ಟೈಫಂಡ್ ಕೊಡ್ತಾರೆ. ಊಟ, ವಸತಿ, ಸಮವಸ್ತ್ರ ಮತ್ತು ಶೈಕ್ಷಣಿಕ ಪ್ರವಾಸ ಉಚಿತವಾಗಿ ಕೊಡ್ತಾ ಇದ್ದಾರೆ. ಆದ್ದರಿಂದ ಯಾರು ಈ ಮರದ ಕೆತ್ತನೆ ಕೆಲಸ ಮಾಡೋಕ್ಕೆ ಆಸಕ್ತಿ ಪಡ್ತಾರೆ ಅಂಥವರಿಗೆ ಇದು ಅನುಕೂಲಕರವಾಗುತ್ತದೆ. ಡಿಪ್ಲೊಮಾ ಕೋರ್ಸ್ 10 ತಿಂಗಳ ಒಂದು ತರಬೇತಿ ಅವಧಿ ಈ ಮರದ ಕೆತ್ತನೆಗೆ. ಇದಕ್ಕೆ ಉಚಿತವಾಗಿ ಕೊನೆಯ ದಿನಾಂಕ 7/7/2025 ಈ ಒಂದು ಉಚಿತವಾಗಿ ಸಿಗೋದು. ಬೆಂಗಳೂರಿನ MG ರೋಡಲ್ಲಿರ್ತಕ್ಕಂಥ ಒಂದು ಕರ್ನಾಟಕ ಅಭಿವೃದ್ಧಿ ಪ್ರಾಧಿಕಾರದ ಕಚೇರಿಗೆ ಭೇಟಿ ಕೊಡುವುದು. ಶ್ರೀ ಗಣೇಶ್ ಸಿಂಗ್ ಅಂತ ಯೋಜನಾಧಿಕಾರಿಗಳು ಸಂಪರ್ಕಿಸೋದು. ಇದಕ್ಕೆ ಒಂದು ಮೊಬೈಲ್ ಸಂಖ್ಯೆ ಕೊಟ್ಟಿದ್ದಾರೆ 9945458941. ಇಲ್ಲಿ ಸೇರ್ಬೋದು. ಅತ್ಯಂತ ಪ್ರಸಿದ್ಧವಾದ ಮರದ ಕೆತ್ತನೆ ದೇಶ ವಿದೇಶಗಳಲ್ಲಿ ಹೆಚ್ಚು ಜನಪ್ರಿಯವಾಗಿದೆ. ಹೆಚ್ಚು ಉದ್ಯೋಗಾವಕಾಶ ಸಿಗತ್ತೆ.
ಈ ಆಸಕ್ತಿ ಇರತಕ್ಕಂಥರು ಮಾಸಿಕ ಒಂದು ಸ್ಟೈಫಂಡ್ ಕೂಡ ಕೊಡ್ತಾರೆ. ಆ ಸ್ಟೈಫಂಡ್ 1500 ಮತ್ತು 10 ತಿಂಗಳ ಕೋರ್ಸ್ ಇದು. ಮತ್ತೊಂದು, ಈ ಸಹಕಾರ ಕ್ಷೇತ್ರದಲ್ಲಿ ಯಾರು ಕೆಲಸ ಮಾಡೋಕ್ಕೆ ಆಸೆ ಪಡ್ತಾರೆ, ಕೋಆಪರೇಟಿವ್ ಸೊಸೈಟೀಸ್ ಅಂತ ಕಡೆ ಅವ್ರಿಗೆ ಡಿಪ್ಲೊಮೊ ಕೋರ್ಸನ್ನು ಕೊಡ್ತಾ ಇದ್ದಾರೆ. ಬೆಂಗಳೂರಿನ ಚಾಮರಾಜಪೇಟೆಯ 3ನೇ ಮುಖ್ಯ ರಸ್ತೆಯಲ್ಲಿ ಈ ಒಂದು ಕೋರ್ಸ್ ನೀಡ್ತಾ ಇದ್ದಾರೆ. ಈ ಒಂದು ಕೋರ್ಸಿಗೆ ಒಂದು ಮೊಬೈಲ್ ಸಂಖ್ಯೆ ಕೊಟ್ಟಿದ್ದಾರೆ. ಸಹಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡೋದಕ್ಕೆ ಡಿಪ್ಲೊಮೊ ಕೋರ್ಸು 3 ತಿಂಗಳ ಅವಧಿ. ಇದಕ್ಕೆ ಮೊಬೈಲ್ ಸಂಖ್ಯೆ 9449900661. ಮತ್ತೊಂದು ಸಂಖ್ಯೆ ಇದೆ 08035544407. ಈ ಒಂದು ಕೋಆಪರೇಟಿವ್ ಒಂದು ಸಹಕಾರ ಸಂಘ, ಇದರೊಳಗಡೆ ಅನೇಕ ಉದ್ಯೋಗಾವಕಾಶಗಳಿದೆ. ಪ್ರತಿಯೊಬ್ಬರು ಇದನ್ನು ಪಡೆದುಕೋಬೋದು. 3 ತಿಂಗಳ ಅವಧಿಯ ಕೋರ್ಸು ಬೆಂಗಳೂರಿನ 3ನೇ ಮುಖ್ಯ ರಸ್ತೆಯಲ್ಲಿ ಚಾಮರಾಜಪೇಟೆ ಇದು ಒಂದು ಇದೆ. ಈ ಒಂದು ಕೋಆಪರೇಟಿವ್ ಸೊಸೈಟಿ ಡಿಪ್ಲೊಮೊ ಕೋರ್ಸ್ ಇರ್ತಕ್ಕಂಥ ಒಂದು ಕಾಲೇಜು, ಒಂದು ಸಂಸ್ಥೆ. ಆಸಕ್ತರು ಎಲ್ಲರೂ ಈ ಒಂದು ಕೋರ್ಸನ್ನು ಡಿಪ್ಲೊಮಾ ಪಡಿಬೋದು. ಮತ್ತು ಇದಕ್ಕೆ ಮಾಸಿಕ ಸ್ಟೈಫಂಡ್ ಕೂಡ ಕೊಡ್ತಾರೆ. 500 ತನಕ ಸ್ಟೈಫಂಡ್ ಸಿಗುತ್ತೆ. 3 ತಿಂಗಳ ಅವಧಿಯ ಕೋರ್ಸು. ಪ್ರತಿಯೊಬ್ಬರು ಈ ಒಂದು ನಿರುದ್ಯೋಗ ಹೋಗಬೇಕಾದ್ರೆ, ಒಂದು ಸ್ವಂತ ಉದ್ಯೋಗ ಮಾಡಬೇಕಾದ್ರೆ, ಇವತ್ತು ಅನೇಕ ಕ್ಷೇತ್ರಗಳಲ್ಲಿ ಕೋಆಪರೇಟಿವ್ ಸೊಸೈಟೀಸ್ ಇದೆ. ಆ ಸೊಸೈಟಿಗಳಲ್ಲೇ ಕೆಲಸ ಸಿಗಬೇಕಂದ್ರೆ ಈ ಡಿಪ್ಲೊಮಾ ಅವಶ್ಯಕವಾಗಿದೆ. ಪ್ರತಿಯೊಬ್ಬರು ಸ್ವಂತ ಉದ್ಯೋಗದ ಮೇಲೆ ನಿಲ್ಲೋದಕ್ಕೆ ಈ ಡಿಪ್ಲೊಮಾ ಕೋರ್ಸನ್ನು ಮಾಡ್ಬೋದು. ಹಾಗೆ ಕರಕುಶಲ ಕೆತ್ತನೆ ಕೆಲಸ ಕೂಡ ತುಂಬ ಜನಪ್ರಿಯವಾಗಿದೆ. ಅತ್ಯಂತ ಬೇಡಿಕೆ. ನಿರುದ್ಯೋಗಿಗಳು ಸಂಪರ್ಕಿಸಬೇಕು ಎಂದು ತಿಳಿಸುತ್ತಾ, ಮುಂದಿನ ಒಂದು ಇದರ ಚಾನೆಲ್ ಮುಖಲ್ಲೇ ಪತ್ರಕರ್ತ ದಿನಾಚರಣೆ ಜುಲೈ 1 ಆಗತ್ತೆ. ಆದ್ದರಿಂದ ಜುಲೈ 1ನೇ ತಾರೀಕು ವಿಶ್ವದಲ್ಲಿ ಪತ್ರಿಕೆಗಳು, ಮಾಧ್ಯಮಗಳು ಬೆಳೆದು ಬಂದ ರೀತಿ ಮತ್ತು ಸ್ವತಂತ್ರ ಹೋರಾಟಗಾರರು ನಡೆಸಿದ ಪತ್ರಿಕೆಗಳು, ಇಡೀ ಪತ್ರಿಕಾ ಮಾಧ್ಯಮದ ಸಮಸ್ತ ಒಂದು ಮಾಹಿತಿಯನ್ನು VK ಡಿಜಿಟಲ್ ನ್ಯೂಸ್ ಚಾನಲ್ ದ್ವಾರ ನೋಡ್ಬೋದು. ಪ್ರತಿಯೊಬ್ಬರಿಗೂ ಅವಶ್ಯಕ. ಪತ್ರಿಕೆ ಅಂದ್ರೇನು, ಹಿಂದಿನ ಪತ್ರಿಕೆ ಹೇಗಿತ್ತು, ಈಗಿನ ಪತ್ರಿಕೆಗಳು ಹೇಗೆ ಕೆಲಸ ಮಾಡ್ತವೆ, ಈಗ ಯಾವ ರೀತಿ ಪತ್ರಿಕೆಗಳು ಲಾಭ ನಷ್ಟದಲ್ಲಿ, ಸರ್ಕಾರದ ಸವಲತ್ತೇನು, ಪತ್ರಿಕೆ ಪ್ರಾರಂಭ ಮಾಡೋದು, ಸರ್ಕಾರದ ಜಾಹೀರಾತು, ನೋಂದಣಿ, ಆರನೇ ಹೇಗೆ ಪಡೆಯೋದು, ಎಲ್ಲ ಸಂಪೂರ್ಣ ವಿವರವನ್ನು ನಾನು ಮುಂದಿನ ಸಂಚಿಕೆ ನೀಡುತ್ತೇನೆ ತಿಳಿಸುತ್ತಾ, ಈ ಕಾರ್ಯಕ್ರಮವನ್ನು ಎಲ್ಲರೂ ವೀಕ್ಷಿಸಿ ಮತ್ತು ಪರಸ್ಪರ ಹಂಚಿಕೊಳ್ಳಲು ಮನವಿ ಮಾಡುತ್ತಾರೆ. ಯಲಹಂಕದ KS ವಿಜಯಕುಮಾರ್. ನಮಸ್ಕಾರಗಳು. ದೇಶ ವಿದೇಶಗಳಿಗೆ ಹಾಗೂ ಪ್ರೇಕ್ಷಣೀಯ ಸ್ಥಳಗಳಿಗೆ ಅತ್ಯುತ್ತಮವಾದ ಟ್ರಾವೆಲ್ಸ್ ಅಂದರೆ ಅದು ವಿಕ್ರಮ್ ಟ್ರಾವೆಲ್ಸ್ ಆ್ಯಂಡ್ ರೆಸಾರ್ಟ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9611375852, 9880725851, 08023461222 ಹಾಗೂ 234626660. ಇದು ಈವರೆಗಿನ ಸುದ್ದಿಗಳು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ VK ಡಿಜಿಟಲ್ ನ್ಯೂಸ್. ವೀಕ್ಷಕರೇ, VK ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನರಿಗೆ ಶೇರ್ ಮಾಡಿ.